ಕೋಲಾರ ಕೆಎಸ್ಆರ್ಟಿಸಿ ಬಸ್ ಡಿಪೋದಿಂದ ಬಸ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬರುವಾಗ ಕಲ್ಲು ಎಸೆತ ಉಂಟಾಗಿದೆ ಎಂದು ಆರೋಪ ಕೇಳಿಬಂದಿದೆ. ನಿರ್ವಾಹಕ ಕುಳಿತುಕೊಳ್ಳುವ ಸೀಟಿನ ಪಕ್ಕದ ಕಿಟಕಿಯ ಗಾಜು ಪುಡಿಪುಡಿಯಾಗಿದ್ದು ಕೆಲಕಾಲ ನಿಲ್ದಾಣದಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಕೋಲಾರದಿಂದ ನರಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಸಂಚಾರ ಮಾಡುವಂತೆ ಬಲವಂತವಾಗಿ ಚಾಲಕ ನಿರ್ವಾಹಕರಿಗೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ಎಂದು ಕೇಳಿಬಂದಿದೆ. ಬಸ್ ನಿಲ್ದಾಣಕ್ಕೆ ಬರುವಾಗ ಕಿಡಿಗೇಡಿಗಳು ಕಲ್ಲು ಎಸೆತ ಉಂಟಾಗಿದ್ದು, ಬಸ್ ನಿಲ್ದಾಣಕ್ಕೆ ಬರುತ್ತಿದ್ದಂತೆ ಚಾಲಕ ನಾರಾಯಣಸ್ವಾಮಿ, ನಿರ್ವಾಹಕ ಮೂರ್ತಿ ಕಾರ್ಯನಿರ್ವಹಿಸಲು ವಿರೋಧ ವ್ಯಕ್ತಪಡಿಸಿದ್ದರಂತೆ. ನಮಗೆ ಪ್ರಾಣ ಬೆದರಿಕೆ ಇದೆ, ಕೆಲಸ ಮಾಡಲ್ಲ ಎಂದು ಸಿಬ್ಬಂದಿಗಳು ಅಧಿಕಾರಿಗಳು ಎಷ್ಟೇ ಬಲವಂತ ಮಾಡಿದರೂ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದರು. ಪೊಲೀಸ್ ಭದ್ರತೆ ಕೊಡ್ತೀವಿ ಅಂದ್ರೂ ಸಹ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಲು ಒಪ್ಪಲಿಲ್ಲ ಎಂದು ತಿಳಿದು ಬಂದಿದೆ. ಸದ್ಯ ಕಲ್ಲು ಎಸೆತ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸುತ್ತೇವೆ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳು ತಿಳಿಸಿದ್ದಾರೆ. ಪಕ್ಕದಲ್ಲಿ ಸರ್ಕಲ್ ಬರ್ತದಲ್ಲ ಸರ್, ಇಲ್ಲಿ ಒಳಗೆ ನಾನು ಹೊಡೆದಿಲ್ಲ, ಅದು ಯಾರೋ ಹೊಡೆದಿಲ್ಲ. ಜಸ್ಟ್ ಎಸ್ ಪಿ ಸಾಹೇಬ್ರಿಗೆ ಬಂದು ಹೋದ್ರು, ಅವರು ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಬಂದಿದ್ರು. ಸೊ ಈಗ ನಮ್ಮ ಚಾಲಕ ನಿರ್ವಾಹಕರು ಈಗ ಸ್ಟೇಷನ್ಗೆ ಹೋಗಿದ್ದಾರೆ, ಅವರಲ್ಲಿ ಒಂದು ರಿಪೋರ್ಟ್ ಕೊಡ್ಲಿಕ್ಕೆ. ಸೊ ಬಿಸಿಲಲ್ಲಿ ಬಸ್ ನಿಂತಿತ್ತು, ಸೊ ಅದನ್ನ ಹೊರಗಡೆಯಿಂದ ಸರಿಯೋದು ಚಾನ್ಸಸ್ ಕಡಿಮೆ ಅನ್ಸುತ್ತೆ, ಯಾಕಂದ್ರೆ ರಸ್ತೆಯಿಂದ ಆ ಕಡೆ ದಾರಿ ಇರಲಿಲ್ಲ. ಈ ಎಡಗಡೆ ಕಲ್ಲು ಬಿದ್ದಿರೋದು ವಿಂಡೋ ಗ್ಲಾಸ್ಗೆ ಯಾರಿಗೇನು ತೊಂದರೆ ಆಗಲಿ. ನಮ್ಮ ಚಾಲಕ ನಿರ್ವಾಹಕರು ಬಸ್ಸಲ್ಲಿ ಇದ್ರು ಅಂತ ಹೇಳ್ತಾರೆ. ಪ್ರಯಾಣಿಕರಾಗಿ ಯಾರು ಬಸ್ಸಲ್ಲಿ ಒಳಗೆ ಇರಲಿಲ್ಲ, ನಿಂತಿತ್ತು ಅಷ್ಟೇ. ಅದು ಎಡಗಡೆ ಒಂದು ಕಿಟಕಿ ಗಾಜಿಗೆ ಒಂದು ಗ್ಲಾಸ್ ಬರ್ಸ್ಟ್ ಆಗಿದೆ. ಸೊ ಅವ್ರೀಗ ಸ್ಟೇಷನ್ಗೆ ಹೋಗಿದ್ದಾರೆ ಅದನ್ನು ಚೆಕ್ ಮಾಡಲಿಕ್ಕೆ. ಸೊ ಏರ್ ಬಸ್ಟ್ ಬಿಸಿಲಿದೆ ಆಗಿದೆ ಅಂತ ಕೂಡ ಒಂದು ಹೇಳ್ಕೊತಾರೆ. ಇನ್ನೊಬ್ರು ಕಲಿಸಿದ್ರು ಅಂತ, ಬಟ್ ಅದು ರಸ್ತೆಯಿಂದ ಬರೋ ಚಾನ್ಸಸ್ ಕಡಿಮೆ. ಬಸ್ಸಲ್ಲಿ ನಮ್ಮವ್ರು ಇಬ್ಬರೇ ಇದ್ರು, ಸೊ ಯಾರಿಗೇನು ತೊಂದರೆ ಆಗಲಿಲ್ಲ, ಕಾಶಿ ಯಾರು ಇರಲಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಇನ್ನೂ ಪರಿಶೀಲನೆ ಮಾಡಬೇಕಾಗ್ತದೆ, ಎಕ್ಸಾಕ್ಟ್ಲಿ ಏನಾಗಿರ್ಬೋದು. CCTV ಫುಟೇಜ್ ಚೆಕ್ ಮಾಡ್ತೀವಿ. ಸೊ SP ಸಾಹೇಬರು ಅವರು ಬಂದು ಹೋದ್ರು, ಈಗ ಅವರದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ವೆದರ್ ಇಟ್ ಇಸ್ ಏರ್ ಬಸ್ಟ್ ಆರ್ ಬೇರೆ ಯಾವ ಥರ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಇನ್ನು ಪರಿಶೀಲನೆ ಮಾಡ್ತೀವಿ. ಏನಿಲ್ಲ, ನಮ್ದೀಗ ಈಗಾಗಲೇ 17 ಬಸ್ ಆಪರೇಟ್ ಮಾಡಿದೀವಿ. ನಾವು 17 ಬಸ್ ಆಪರೇಟ್ ಮಾಡಿದ್ವಿ. ಡಿಪೋದಿಂದ ಅವ್ರು ಬಂದಿದ್ರು, ಮುಳುಬಾಗಿಲು ಹೋಗಬೇಕಾಗಿತ್ತು. ಸೊ ಪಕ್ಕದ ಪ್ಲಾಟ್ಫಾರ್ಮಲ್ಲಿ ನಿಲ್ಲಿಸಿದ್ರು ಅವರು. ಸೊ ಅವರಿಬ್ಬರೇ ಇದ್ದಾಗ ಈ ಥರ ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ವೆದರ್ ಇಟ್ ಈಸ್ ಸ್ಟೋನ್ ಥ್ರೋ ಅನ್ನೋದು ನಮ್ಗೆ ಇನ್ನೂ ಕನ್ಫರ್ಮ್ ಆಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ನಾವು ಫುಟೇಜ್ ಚೆಕ್ ಮಾಡಬೇಕಾಗಿದೆ. ಸೊ ಏರ್ ಬಸ್ಟ್ ಅಂತ ಒಂದು ಆಪ್ಷನ್ ಇದೆ, ಬಿಸಿಲಿಗೆ ನಿಂತಿದ್ದಾಗ ಏನು ಅಂತ ಹೇಳ್ಬಿಟ್ಟು ಅದು ನಾವು ಇಲ್ಲ, ಖಂಡಿತ ಬಲವಂತ ಏನಿಲ್ಲ. ಈಗ ಅವರು ನಮ್ಮ ಖಾಸಗಿ ಚಾಲಕರಿದ್ದಾರೆ, ಮತ್ತೆ ನಮ್ಮ ಇವರಿದ್ದಾರೆ, ನಮ್ಮ ಹೊಸ ಸಿಬ್ಬಂದಿ ಕೂಡ ಇದ್ರು, ಬೇರೆಯವರು ನಮ್ಮ ರೆಗ್ಯುಲರ್ಸು ಹೋಗಿದ್ದಾರೆ. ಸೊ ಅವರಿಗೆ ನಾವು ಈಗ ತಾವು ನೋಡ್ತಾ ಇದ್ರಿ, ಇದುವರೆಗೆ ಏನು ಘಟನೆಗಳೇನು ಆಗಿರಲಿಲ್ಲ. ಇದು ನಿಂತ ಕಡೆ ಆಗಿದೆ ಅಂತ ಹೇಳಿದ್ದಾರೆ, ರಸ್ತೆಯಲ್ಲೇನು ಆಗಿಲ್ಲ ಇದು ಬಸ್ ಸ್ಟ್ಯಾಂಡ್ ಅಲ್ಲಿ. ಆಗ ನಿಂತ ಕಡೆ ಏರ್ ಬಸ್ಟ್ ಆಗಿರೋ ಚಾನ್ಸ್ ಇರ್ಬೋದು, ಅಥವಾ ಅವ್ರು ಏನ್ ಹೇಳಿದಾರೆ ಅದು ನಾವು ಪರಿಶೀಲನೆ ಮಾಡ್ತೀವಿ. ಸಿಬ್ಬಂದಿ ಏನ್ ಹೇಳ್ತಿದ್ದಾರೆ ಸರ್? ಅಲ್ಲ, ಅವರು ಒಳಗೆ ಕೂತಿದ್ವಿ ನಾವು, ಸಡನ್ ಆಗಿ ನಮ್ಗೆ ಒಂದು ಪಟ್ಟಂತ ಶಬ್ದ ಬಂತು, ಒಂದು ವಿಂಡೋ ಗ್ಲಾಸ್ ಹೊಡಿತು ಅಂತ ಹೇಳಿದ್ದಾರೆ. ಅವ್ರಿಗೂ ನಾವೀಗ ಅದನ್ನ ಕೇಳಿದ್ವಿ, ಹೇಗಾಯ್ತಪ್ಪ, ನಾವು ಇಬ್ಬರೇ ಬಸ್ಸಲ್ಲಿ ಕೂತಿದ್ವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲಿಂದ ಬಂತು ಅನ್ನೋದು ನಮ್ಗಿನ್ನೂ ಕ್ಲಾರಿಟಿ ಇಲ್ಲ. ಹಾಗಾಗಿ ಅದು ನಾವು CCTV ಫುಟೇಜ್ ಚೆಕ್ ಮಾಡ್ತೀವಿ. ಮತ್ತೆ ಇದೇನು ಏರ್ ಬಸ್ ಅಂತ ಒಂದು ಕೆಲಸ ಆಗುತ್ತೆ, ಬಿಸಿಲಿದ್ದ ಕೆಲಸ ಆಗುತ್ತೆ. ಸೊ ವಿಚ್ ಇಸ್ ದ ಎಕ್ಸಾಕ್ಟ್ ರೀಸನ್ ಅಂತ ನಾವು ಚೆಕ್ ಮಾಡ್ಬೇಕಾಗಿದೆ. ಪುಣ್ಯವಶಾತ್ ಏನು ಯಾರಿಗೂ ತೊಂದರೆ ಇಲ್ಲ, ಇಲ್ಲ ಹಾಗೇನಿಲ್ಲ. ಪ್ರಾಣ ಬೆದರಿಕೆ ಅಂತ ಯಾರು ಏನಿಲ್ಲ, ಖಂಡಿತ ಅಲ್ಲ. ಅವ್ರು ಹೇಳ್ಬೋದು, ಅದು ಅವರು ಕ್ಲೈಮ್ ಮಾಡಬಹುದು, ಬಟ್ ನಮಗದೇನು ಅನಿಸ್ಲಿಲ್ಲ. ಯಾಕಂದ್ರೆ ಈಗ ಪೊಲೀಸ್ನವರು ಫೀಲ್ಡ್ ಅಲ್ಲಿ ಇದ್ದಾರೆ, ನಾವುಗಳೆಲ್ಲ ಫೀಲ್ಡ್ ಅಲ್ಲಿ ಇದ್ದೀವಿ, ನಾವು ಅವರಿಗೆ ಡ್ಯೂಟಿ ಮಾಡಿ ಸಕಾರ ಅಂತ ಹೇಳಿದೀವಿ. ಬೇರೆಯವರು ಈಗ ನಮ್ಮ 17 ಬಸ್ ಈಗ ಓಡಾಡ್ತಿದೆ ಇಲ್ಲಿ. ಸೊ ಖಾಸಗಿ ಬಸ್ ಬೇರೆ ಅವ್ರ ಆಚರಣೆ ಅವ್ರು ಮಾಡ್ಕೊಂತ ಇದ್ದಾರೆ. ಸೊ ಆ ಥರದ್ದೇನಿಲ್ಲ. ಸೊ ಅವರು ಏನಾಗಿದೆ ನಾವು ಚೆಕ್ ಮಾಡ್ತೀವಿ. ಏನಂತ ಕೊಡ್ತಾ ಇದ್ದೀವಿ ಸರ್?
ಅಲ್ಲ ಈ ತರ ಆಗಿದೆ ಅಂತ ಘಟನೆ ಕೊಡ್ತೀರ ಅಷ್ಟೇ, ಈ ತರ ಸಂಭವಿಸಿದ ಘಟನೆ ಅಂತ. ಅದು ಮತ್ತೆ ಈಗ ಪೊಲೀಸ್ನವರು ಅವರು ಬಂದು ನೋಡ್ತಾರೆ. ಸೊ ನಾವು ಫುಟೇಜ್ ನೋಡ್ತೀವಿ, ವೆದರ್ ಇಟ್ ಇಸ್ ಏರ್ ಬಸ್ ಕೂಡ ಒಂದು ಆಪ್ಷನ್ ಅಂತ ಇರ್ತದೆ. ಸೊ ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ. ಅದು ನಾವು ಇನ್ನು ಮುಂದೆ ಗೊತ್ತಾಗುತ್ತೆ ನಮಗೆ. ಈ ಸದ್ಯಕ್ಕೆ ಚಾನ್ಸಸ್ 3 ಇರ್ಬೇಕಲ್ವಾ, ಒಂದು ಅವರು ಅಥವಾ ಒಂದು ಬೇರೆಯವರು ಅಪರಿಚಿತರು, ಒಂದು ಏರ್ ಬಸ್, 3 ಆಪ್ಷನ್ ಇದೆ. ಯಾವುದೋ ಒಂದು ಆಗಿರ್ಬೇಕು, ಅದನ್ನ ನಾವು ಚೆಕ್ ಮಾಡ್ತೀವಿ. ಅಲ್ಲಿವರೆಗೂ ಅವರು ಎನ್ಎಂ ಸುರೇಶ್, ಎಂಎಂ ಟಿವಿ ನ್ಯೂಸ್, ಶ್ರೀನಿವಾಸಪುರ.